Hello, beautiful ladies and my dear gentlemen. Welcome back to my channel, Lake Priya's Multipurpose Channel. Yes, ಇದು ಸಡನ್ ಆಗಿ ಟ್ರಿಪ್ ಪ್ಲ್ಯಾನ್ ಮಾಡಿ ನಾವು ಹೊರಟ್ವಿ. ತುಂಬ ಚೆನ್ನಾಗಿ ಇರುವಂತಹ ಪ್ಲೇಸ್ ವಿಚ್ ಇನ್ಕ್ಲೂಡ್ಸ್ ಬೀಚ್ ಆಲ್ಸೋ ಆ್ಯಸ್ ವೆಲ್. ಬಟ್ ಪ್ಲೇಸ್ ರಿವೀಲ್ ಮಾಡೋ ಹಾಗಿಲ್ಲ, ಸ್ವಲ್ಪ ಪ್ರೈವಸಿ ಇದೆ. ಸೊ ಅದು ಸಡನ್ ಪ್ಲ್ಯಾನ್ ಆಗಿ ನಾವು ಹೊರಟಿದ್ದು. ಇಲ್ಲಿ ಒಂದು ರೆಸಾರ್ಟ್ ಬುಕ್ ಮಾಡಿದರು. ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಇನ್ಕ್ಲೂಡೆಡ್ ಆಗಿತ್ತು. ತುಂಬ ಮಕ್ಕಳು ನಾವುಗಳೆಲ್ಲ ತುಂಬಾ ಎಂಜಾಯ್ ಮಾಡಿದ್ವಿ. ಬಿಯಾಂಡ್ ದಿಸ್ ಸ್ವಲ್ಪ ಪ್ರಾಬ್ಲಮ್ ಇತ್ತು ಅಂತಲೂ ಕೂಡ ಹೊರಟಿದ್ದು. ಬಟ್ ಅದು ಸ್ವಲ್ಪ ಸಾರ್ಟೆಡ್ ಆಯಿತು ಅಂತ ಅನ್ನೋಂಥ ಲೆವೆಲಲ್ಲಿ ನಾವು ಈ ರೀತಿ ಸ್ವಲ್ಪ ಹ್ಯಾಂಗ್ ಔಟ್ ಮಾಡೋಣ ಅಂತ ಹೊರಟ್ವಿ. ತುಂಬ ಲಾಂಗ್ ಜರ್ನಿ. ಬಟ್ ಫ್ಯಾಮಿಲಿ ಜೊತೆಗಿದ್ದಾಗ ಇಂತಹದ್ದೆಲ್ಲ ಜರ್ನಿ ಎಲ್ಲ ಡಸಂಟ್ ಮ್ಯಾಟರ್ಸ್ ಅಂತ ನಾನು ಅನ್ಕೋತೀನಿ. ಅಲ್ಲಿ ದೇವಸ್ಥಾನಕ್ಕೆ ಎಲ್ಲ ಹೋಗಿ, ರಿಲೇಟಿವ್ಸ್ ಮನೆಗೆ ಹೋಗಿ, ಆ್ಯಂಡ್ ಬೀಚ್ ಇರುವಂಥ ಪ್ಲೇಸ್ಗೂ ಕೂಡ ಟ್ರಾವೆಲಿಂಗ್ ಮಾಡೋದ್ರಿಂದ ಸಖತ್ ಟಯರ್ಡ್ ಆಗಿಬಿಟ್ಟಿತ್ತು. ಎಲ್ಲದೂ ಅನ್ಪ್ಲ್ಯಾನ್ಡ್, ಯಾವುದು ಪ್ಲ್ಯಾನ್ ಮಾಡ್ಕೊಂಡು ಹೋಗಿರಲಿಲ್ಲ. ಬಟ್ ನಮ್ಮ ಮನೇಲಿ ಸಡನ್ ಪ್ಲ್ಯಾನಿಂಗ್, ಅನ್ಪ್ಲ್ಯಾನ್ಡ್ ಏನು ನಾವು ಅದನ್ನ ಕಾರ್ಯರೂಪಕ್ಕೆ ತರ್ತೀವೋ ಅದೇ ಸಕ್ಸಸ್ ಆಗುತ್ತೆ. ಅದು ಮುಂಚಿನಿಂದನೂ ನಾವು ನಂಬ್ಕೊಂಡು ಬಂದಿರುವಂಥ ಒಂದು ಪ್ರತೀತಿ ಅಂತಲೇ ಅಂತೀನಿ. ಇದು ನಮ್ಮ ಮನೆಯ ಲೇಡೀಸ್. ನಾನು ಈ ಟೈಮಲ್ಲಿ ಆಯುನ, ನಿಖಿತನ ತುಂಬಾ ಮಿಸ್ ಮಾಡ್ಕೊಂಡ್ವಿ. ಇದು ನಮ್ಮ ಮನೆಯ ಪುಟಾಣಿ ಮಕ್ಕಳು ಸಖತ್ತಾಗಿ ಎಂಜಾಯ್ ಮಾಡಿದರು. ಇಲ್ಲಿ ಒಂದು ವ್ಯೂ ಪಾಯಿಂಟ್ ಇತ್ತು, ಅಲ್ಲಿ ನಿಂತ್ಕೊಂಡು ತೆಗೆಸಿರುವಂಥ ಒಂದು ಪಿಕ್ ಇದು. ಏನೋ ಒಂದು ರೀತಿ ಫ್ಯಾಮಿಲಿ ಜೊತೆಯಲ್ಲಿ ಈ ರೀತಿ ಹ್ಯಾಂಗ್ ಔಟ್ ಮಾಡೋದು ನಮಗೂ ಒಂದು ರೀತಿ ರಿಲ್ಯಾಕ್ಸೇಷನ್ ಸಿಗುತ್ತೆ. ದಿನ ಶೆಡ್ಯೂಲ್ ವರ್ಕ್ ಬ್ಯುಸಿ ಇದ್ದಿದೆ ಅಲ್ವಾ. ಸೊ ಇದೊಂದು ನನ್ನ ತಂಗಿಯ ಮನೆಯ ಒಂದು ಸಿಟ್ಔಟ್. ಎಲ್ಲ ತುಂಬ ಚೆನ್ನಾಗಾಯಿತು. ಯಾವುದೋ ವಿಚಾರದ ಬಗ್ಗೆ ಡಿಸ್ಕಷನ್ ಮಾಡ್ತಾಯಿದ್ವಿ. ಇಲ್ಲಿ ಒಂದು ವಾತಾವರಣ ತುಂಬ ಚೆನ್ನಾಗಿತ್ತು. ಅಲ್ಲಿ ನಾವು ರೀಲ್ಸ್ ಕೂಡ ಮಾಡಿದ್ವಿ. ಇಲ್ಲಿ ಪ್ಲೇ ಏರಿಯಾ ಕೂಡ ಇತ್ತು, ಅಲ್ಲಿ ಕೂಡ ಮಕ್ಕಳೆಲ್ಲ ಆಟ ಆಡಿದ್ರು. ನನಗಿಲ್ಲೊಂದು ಬ್ಯೂಟಿಫುಲ್ ಆಗಿರುವಂಥ ಫ್ಲವರ್ ಕಾಣಿಸ್ತು. ಅದನ್ನ ನಾನು ಒಂದು ಜಸ್ಟ್ ಕ್ಲಿಪ್ಪಿಂಗ್ ತಕ್ಕೊಂಡೆ. ಅದನ್ನ ನಾನು ಇನ್ಸ್ಟಾಗ್ರಾಮಲ್ಲೂ ಕೂಡ ಪೋಸ್ಟ್ ಮಾಡ್ತೀನಿ. ಸೊ ನೀವು ರೀಲ್ಸ್ನ ಯಾವ ರೀತಿ ಮಾಡಿದ್ದೀವಿ ಅಂತ ಕೂಡ ನೋಡ್ಕೋಬೋದು. ಬಟ್ ಸಾಂಗ್ ಯಾವುದು ಅಂತ ಇದರಲ್ಲಿ ನಾನು ಹಾಕೋಕ್ಕಾಗಲ್ಲ. ನೀವೇ ನಾವು ಹಾಕಿರುವಂಥ ಸ್ಟೆಪ್ಸ್ನ ಅಬ್ಸರ್ವ್ ಮಾಡಿ ಯಾವ ಸಾಂಗಿಗೆ ನಾವು ಈ ರೀತಿ ರೀಲ್ಸ್ ಮಾಡಿರಬಹುದು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಬರ್ದು ಕಳಿಸೋದನ್ನು ಮರಿಬೇಡಿ. ನನ್ನ ಬ್ರದರ್ಸ್ ವೈಫ್ಸ್ ಫಸ್ಟ್ ನಿಂತಿರೋಳು, ಆ್ಯಂಡ್ ರೆಡ್ ಡ್ರೆಸ್ ಇದ್ದಾಳೆ ಅವಳು ನನ್ನ ತಂಗಿ. ಥರ್ಡ್ ನಿಂತಿರೋಳು ನನ್ನ ಬ್ರದರ್ ವೈಫ್. ನಾವೆಲ್ಲರೂ ಅಕ್ಕ ತಂಗಿರಿಗಿಂತಲೂ ಚೆನ್ನಾಗಿ, ತುಂಬ ಕ್ಲೋಸ್ ಆಗಿ, ತುಂಬ ಅಂಡರ್ಸ್ಟ್ಯಾಂಡಿಂಗಲ್ಲಿದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಮೈ ಡಿಯರ್ ಗರ್ಲ್ಸ್ ಫಾರ್ ಬೀಯಿಂಗ್ ಅ ಪಾರ್ಟ್ ಆಫ್ ಅವರ್ ಫ್ಯಾಮಿಲಿ. ಸೊ ನೋಡಿದ್ರಲ್ಲ ಯಾವ ಸಾಂಗ್ ಡ್ಯಾನ್ಸ್ ಮಾಡಿರ್ತೀವಿ ಅಂತ ಹೇಳಿ. 1 ಟೇಕ್ 2 ಟೇಕ್ 3rd ಟೇಕಿಗೆ ಪರ್ಫೆಕ್ಟಾಗಿ ಬಂತು. ಯಾಕಂದರೆ ಅವರೆಲ್ಲ ನಾನ್ ಡ್ಯಾನ್ಸರ್ಸ್, ನನಗೆ ಡ್ಯಾನ್ಸ್ ಬರುತ್ತೆ ಅಷ್ಟೇ. ಪಾಪ ನಾನ್ ಡ್ಯಾನ್ಸರ್ಸ್ನ ನಾನು ಸ್ವಲ್ಪ ಹೇಳ್ಕೊಟ್ಟು ಅವ್ರು ನನಗೆ ಹೇಳ್ಕೊಟ್ರು, ನಾನು ಅವ್ರಿಗೆ ಹೇಳ್ಕೊಟ್ಟೆ. ಯಾವುದಕ್ಕೂ ಕೊನೆ ಇರಲ್ಲ ಅಲ್ವಾ. ಸೊ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಇನ್ನು ಇದು ನಾವು ಇದ್ದಾಗ ಇನ್ನು ನಮ್ಮ ಮನೆಯ ಬ್ರದರ್ಸ್ ಗಂಡು ಮಕ್ಕಳೆಲ್ಲ ಬಂದು ಸೇರಿಕೊಂಡ್ರು. ಅವ್ರು ಬಂದಾಗಂತೂ ನಕ್ಕಿದ್ವಿ ಅಂದರೆ ದೇ ಆರ್ ಟೋಟಲಿ ನಾನ್ ಡ್ಯಾನ್ಸರ್ಸ್. ಗಂಡು ಮಕ್ಳಿಗೆ ಏನು ಬರುತ್ತೆ ಅಲ್ವಾ, ಅವ್ರಿಗೆ ಹೇಳ್ಕೊಟ್ಟು ನಾನು ಡೈರೆಕ್ಷನ್ನು, ಲೈಟ್ ಬಾಯ್ ನನ್ನ ಬ್ರದರ್. ನೋಡಿ ಅಕ್ಕ, ನಾನು ಲೈಟ್ ಕಂಬ. ನೋಡಿ, ಇದು ಹೇಳೋಕ್ಕೆ ಆಗ್ತಿಲ್ಲ, ಅಷ್ಟೊಂದು ಫನ್ ಮಾಡಿದ್ವಿ. ಮಕ್ಕಳು ಸ್ವಿಮ್ಮಿಂಗ್ ಪೂಲಲ್ಲಿ ತುಂಬ ಚೆನ್ನಾಗಿ ಎಂಜಾಯ್ಮೆಂಟ್ ಮಾಡಿದರು. ನಾನು ಕೂಡ ನನ್ನ ಮಗನಿಗೋಸ್ಕರ ಸ್ವಿಮ್ಮಿಂಗ್ ಪೂಲಲ್ಲಿ ನಾನು ಕೂಡ ಆಟ ಆಡಿದೆ. ಇದು ನನ್ನ ಬ್ರದರ್ ಹಾಗೂ ಅವರ ವೈಫ್. ಅವರು ಜಸ್ಟ್ ಹಿ ಈಸ್ ಟ್ರೈಯಿಂಗ್ ಟು ಡೈವ್ ಇನ್ ದ ಪೂಲ್. ಟೋಟಲಿ ಎಲ್ಲರೂ ಮಕ್ಕಳ ಜೊತೆಗೆ ನಾವು ಮಕ್ಕಳಾಗಿ ಎಲ್ಲ ಜಂಜಾಟಗಳನ್ನೆಲ್ಲ ಮರೆತು ಒಂದು ಓನ್ಲಿ 2 ಡೇಸ್ ಒಂದು ಟ್ರಿಪ್ಪು. ಬಟ್ ಬೇರೆ ವಿಚಾರಕ್ಕೆ ಹೋಗಿದ್ದು, ಅದು ಎಕ್ದಮ್ ಟ್ರಿಪ್ಪಾಗಿ ಕನ್ವರ್ಟ್ ಆಯಿತು. ಎಲ್ಲ ವಿಚಾರಗಳು ಮುಗಿಸ್ಕೊಂಡು ಫ್ರೀ ಆದಮೇಲೆ ಈ ರೀತಿ ಪ್ಲ್ಯಾನಿಂಗ್ ಮಾಡಿದ್ವಿ.
ಇದು ನಮ್ಮ ಬ್ರದರ್ಸ್ ತುಂಬ ರಿಕ್ವೆಸ್ಟ್ ಮಾಡ್ಕೊಂಡ್ಮೇಲೆ ನಮ್ಮ ಮಮ್ಮಿಗೂ ಕೂಡ ಸಖತ್ತು ರಿಕ್ವೆಸ್ಟ್ ಮಾಡ್ಕೊಂಡ್ಮೇಲೆ ಅವರು ಮಾಡಿರುವಂತಹ ಒಂದು ವಿಡಿಯೋ. ನಾನೇ ಡೈರೆಕ್ಷನ್ ಅಂತ ಹೇಳಿದ್ನಲ್ಲ, ಯಾವ ಸಾಂಗಿಗೆ ಮಾಡಿರ್ಬೋದು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಬರೆದು ಕಳಿಸಿ. ನಿಮಗೆ ಕೊಟ್ಟಿರುವಂಥ 2 ಟಾಸ್ಕ್, 2 ಸಾಂಗ್ನ ನೀವು ಐಡೆಂಟಿಫೈ ಮಾಡಬೇಕು. ಯಾವ ಸಾಂಗ್ ಅಂತ ಕಮೆಂಟಲ್ಲಿ ಬರೆದು ಕಳಿಸಿ. ನಾನು ಈ ಮೂಲಕ ಇನ್ಸಿಸ್ಟ್ ಮಾಡೋದು ಏನು ಅಂದರೆ, ಇದ್ದದ್ದೇ ಡೈಲಿ ಲೈಫ್, ಈ ಒಂದು ಜಂಜಾಟ, ಫ್ಯಾಮಿಲಿ, ವರ್ಕ್ ಶೆಡ್ಯೂಲ್ಸ್, ಬ್ಯುಸಿ, ಪ್ರೆಷರ್, ಫೋರ್ಸಸ್ ಎಲ್ಲ ಪ್ರತಿಯೊಂದು ಇದ್ದದ್ದೇ. ಬಟ್ ಈ ರೀತಿ ಫ್ಯಾಮಿಲಿ ಜೊತೆಲಿ ಯಾವತ್ತಾದರೂ ಒಂದು ದಿನ ಅಥವಾ 2 ಡೇಸ್ ಅದಕ್ಕೋಸ್ಕರ ಮೀಸಲಾಗಿಟ್ಟು ಜಸ್ಟ್ ದೂರ ಆಗದೇ ಇದ್ರೂ ಸಮೇತ ನಮ್ಮ ಸುತ್ತಮುತ್ತಲಿನ ನಾವಿರುವಂತಹ ಊರಲ್ಲೇ ಸ್ವಲ್ಪ 4 ಪ್ಲೇಸಸ್ನ ಅಥವಾ ದೇವಸ್ಥಾನಕ್ಕೆ ಸುತ್ತಮುತ್ತ ಪಾರ್ಕ್ಗಳು ಇರುತ್ತೆ, ಅಂಥದಕ್ಕೆಲ್ಲ ಮಕ್ಕಳ ಜೊತೆಯಲ್ಲಿ ಈ ರೀತಿ ಹೋಗಿ ಬಂದರೆ ನಿಜವಾಗಿಯೂ ತುಂಬ ರಿಲ್ಯಾಕ್ಸೇಷನ್ ಆಗುತ್ತೆ. ಎಲ್ಲ ಜಂಜಾಟಗಳನ್ನು ನಾವು ಮರೆತು ನಿಜವಾಗ್ಲೂ ಆ ಒಂದು 2 or 3 ಡೇಸ್ ನಾವು ಎಷ್ಟು ಪ್ಲ್ಯಾನಿಂಗ್ ಮಾಡ್ಕೊಂಡಿರ್ತೀವೋ ಅಂಥ ಒಂದು ಟೈಮಲ್ಲಿ ನಾವು ಎಂಜಾಯ್ ಮಾಡ್ಕೊಂಡು ಇದ್ಬಿಡ್ಬೋದು. ಬಟ್ ನಾನು ಇದನ್ನ ಇನ್ಸಿಸ್ಟ್ ಮಾಡೋದು, ಅದು ನನ್ನ ಸ್ವಂತ ಅಭಿಪ್ರಾಯ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನು? ನಾನು ಹೇಳಿರೋ ಮಾತು ಕರೆಕ್ಟಾ ಅಥವಾ ಬೇಡ, ಇದೇ ರೀತಿ ಜಂಜಾಟದಲ್ಲೇ ಜೀವನ ಮುಗಿದ್ಬಿಡಲಿ ಅಂತ ಅಂತೀರಾ? ನನಗೆ ಕಾಮೆಂಟ್ ಸೆಕ್ಷನ್ ಬರೆದು ಕಳಿಸಿ. ಅವರವರ ಅಭಿಪ್ರಾಯ, ಅವರವರ ಒಪಿನಿಯನ್. ಇಲ್ಲಿ ಯಾರ ಮೇಲೂ ಒಂದು ಫೋರ್ಸ್ ಆಗಲಿ ಅಥವಾ ಹೊರೆ ಆಗಲಿ ಅಥವಾ ವಾಟ್ ಎವರ್ ನಮ್ಮ ಒಂದು ಅಭಿಪ್ರಾಯಗಳು ನಾವು ಹೇರೋಕ್ಕಾಗಲ್ಲ. ಸೊ ಇದು ನನ್ನ ಅನಿಸಿಕೆ. ತುಂಬ ಚೆನ್ನಾಗಿ ರಿಲ್ಯಾಕ್ಸೇಷನ್ ಸಿಕ್ತು. ಮತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಊರಿಗೆ ಬಂದು ಮತ್ತೆ ಮಾಮೂಲು ನಮ್ಮ ಡೈಲಿ ಲೈಫ್ನ, ನಮ್ಮ ಶೆಡ್ಯೂಲ್ಸ್ನ, ನಮ್ಮ ವರ್ಕ್ಸ್ನ, ನಮ್ಮ ವರ್ಕೌಟ್ಗಳನ್ನು ಕಂಟಿನ್ಯೂ ಮಾಡ್ಕೊಂಡ್ವಿ. ಬಟ್ ಹೋಗಿರುವಂಥ ಆ ಒಂದು ಚೆರಿಷಬಲ್ ಮೆಮೊರಿ ಏನಿದೆ ಅದು ಲೈಫ್ ಟೈಮ್. ಯಾಕಂದರೆ ಫ್ಯಾಮಿಲಿ ಜೊತೆ ಸಿಗುವಂತಹ ಒಂದು ಖುಷಿ ಎಲ್ಲೂ ಸಿಗಲ್ಲ ಅನ್ನುವಂಥ ಅನಿಸಿಕೆ ನನ್ನದು. ಯು ಆಲ್ ಟೇಕ್ ಕೇರ್. ಲವ್ ಯು ಆಲ್. ಬಾಯ್.